ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ ಸ್ಪ್ಲಿಟ್ಟು, ಬೋನಸ್ಸು, ಡಿವಿಡೆಂಟು ಮತ್ತು ನ್ಯೂ ಆರ್ಡರ್ಸ್ ಕಂಪ್ನಿ ಸಿಕ್ಕಿದ್ದು. ಸೊ ಅದೇ ಥರ ಇವತ್ತು ಯಾವ ಕಂಪ್ನಿ ಸ್ಪ್ಲಿಟ್ಟು, ಬೋನಸ್ಸು, ಡಿವಿಡೆಂಟು ಮತ್ತು ನ್ಯೂ ಆರ್ಡರ್ಸ್ ಅನೌನ್ಸ್ ಮಾಡಿದೆ ಅಂತ ಡಿಸ್ಕಸ್ ಮಾಡೋಣ. ಇದೇ ಥರದ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಾನೇನಾದರೂ ಸ್ಟಾಕ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಅಂದರೆ ಅದು ಬೈ ಸೆಲ್ ರೆಕಮೆಂಡೇಷನ್ ಆಗಿರಲ್ಲ, ಜಸ್ಟ್ ಎಜುಕೇಷನಲ್ ಪರ್ಪಸ್ ಮಾತ್ರ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಅಪ್ಡೇಟ್ ಬಂದುಬಿಟ್ಟು ಕೋಫೋರ್ಜ್ ಲಿಮಿಟೆಡ್ ತಮ್ಮ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಟ್ನ ಅನೌನ್ಸ್ ಮಾಡಿದೆ. ಅದೆಷ್ಟು ಅನೌನ್ಸ್ ಮಾಡಿದೆ ಅಂದರೆ ಪರ್ ಶೇರು 4 ರೂಪೀಸ್ನ ಅನೌನ್ಸ್ ಮಾಡಿದೆ. ಇದರ ರೆಕಾರ್ಡ್ ಡೇಟ್ ಬಂದುಬಿಟ್ಟು 31st ಜಾನ್ ಆಗಿರುತ್ತೆ. ನಿಮ್ಮ ಹತ್ರ ಏನಾದರೂ 1 ಶೇರ್ ಇತ್ತಂದರೆ 4 ರೂಪೀಸು, 100 ಶೇರ್ ಇತ್ತಂದರೆ 400 ರೂಪೀಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಅಪ್ಡೇಟ್ಗೆ ಹೋಗೋಣ. ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ತಮ್ಮ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಟ್ನ ಅನೌನ್ಸ್ ಮಾಡಿದೆ. ಅದೆಷ್ಟು ಅನೌನ್ಸ್ ಮಾಡಿದೆ ಅಂದರೆ ಪರ್ ಶೇರ್ 5 ರೂಪೀಸ್ನ ಅನೌನ್ಸ್ ಮಾಡಿದೆ. ಇದರ ರೆಕಾರ್ಡ್ ಡೇಟ್ ಬಂದುಬಿಟ್ಟು 30th ಜಾನ್ ಆಗಿರುತ್ತೆ. ನಿಮ್ಮ ಹತ್ರ ಏನಾದರೂ 1 ಶೇರ್ ಇತ್ತಂದರೆ 5 ರೂಪೀಸು, ಇನ್ ಕೇಸ್ 100 ಶೇರ್ಸ್ ಇತ್ತಂದರೆ 500 ರೂಪೀಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಅಪ್ಡೇಟ್ಗೆ ಹೋಗೋಣ. ಕಿರ್ಲಾಸ್ಕರ್ ನಿಮಾಟಿಕ್ ಕಂಪನಿ ತಮ್ಮ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಟ್ನ ಅನೌನ್ಸ್ ಮಾಡಿದೆ. ಅದೆಷ್ಟು ಅನೌನ್ಸ್ ಮಾಡಿದೆ ಅಂದರೆ ಪರ್ ಶೇರ್ 3.5 ರೂಪೀಸ್ನ ಅನೌನ್ಸ್ ಮಾಡಿದೆ. ಸೊ ಇದರ ರೆಕಾರ್ಡ್ ಡೇಟ್ ಬಂದುಬಿಟ್ಟು 30th ಜಾನ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಅಪ್ಡೇಟ್ಗೆ ಹೋಗೋಣ. ಅಡ್ವಾಣಿ ಹೋಟೆಲ್ಸ್ ಆ್ಯಂಡ್ ರೆಸಾರ್ಟ್ಸ್ ತಮ್ಮ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಟ್ನ ಅನೌನ್ಸ್ ಮಾಡಿದೆ. ಅದೆಷ್ಟು ಅನೌನ್ಸ್ ಮಾಡಿದೆ ಅಂದರೆ ಪರ್ ಶೇರ್ 1 ರೂಪೀಸ್ನ ಅನೌನ್ಸ್ ಮಾಡಿದೆ. ಇದರ ರೆಕಾರ್ಡ್ ಡೇಟ್ ಬಂದುಬಿಟ್ಟು 30th ಜಾನ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಅಪ್ಡೇಟ್ಗೆ ಹೋಗೋಣ. ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ತಮ್ಮ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಟ್ನ ಅನೌನ್ಸ್ ಮಾಡಿದೆ. ಅದೆಷ್ಟು ಅನೌನ್ಸ್ ಮಾಡಿದೆ ಅಂದರೆ ಪರ್ ಶೇರ್ 10 ರೂಪೀಸ್ನ ಅನೌನ್ಸ್ ಮಾಡಿದೆ. ಇದರ ರೆಕಾರ್ಡ್ ಡೇಟ್ ಬಂದುಬಿಟ್ಟು 2nd Feb ಆಗಿರುತ್ತೆ. ನಿಮ್ಮ ಹತ್ರ ಏನಾದರೂ 1 ಶೇರ್ ಇತ್ತಂದರೆ 10 ರೂಪೀಸ್, 100 ಶೇರ್ ಇತ್ತಂದರೆ 1000 ರೂಪೀಸ್ ಬರುತ್ತೆ. ಫೈನಲಿ ವಿಡಿಯೋ ಮುಗಿಸುವಂಥ ಸಮಯ. ಇದೇ ಥರದ ಕಂಟೆಂಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.